यादवेन्द्राय ज्ञानमुद्राय योगिनेनाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओಂ। ದುರ್ಯೋಧನ ಹೋಗಿ ಧೃತರಾಷ್ಟ್ರನ ತಲೆ ತಿರುಗಿಸ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? 3 ಪಾಯಿಂಟ್ ಹೇಳ್ತಾನೆ. ಒಂದು, ನೀನು ಹಿರಿಯ, ಆದ್ದರಿಂದ ಹಿರಿಯನ ಮಗ ನಾನು ಯುವರಾಜ ಆಗಬೇಕಿತ್ತು, ಯುಧಿಷ್ಠಿರ ಅಲ್ಲ. ಆಮೇಲೆ ಎರಡನೇದು ಹೇಳ್ತಾನೆ, ನಿನ್ನ ತಮ್ಮ ಯಾರು? ಪಾಂಡುರಾಜ. ಸೊ ನಾನು ನಿನಗೆ ಔರಸ ಪುತ್ರ, ಆದರೆ ಧರ್ಮರಾಯ ಪಾಂಡುವಿಗೆ ಔರಸ ಪುತ್ರ ಅಲ್ಲ. ಪಾಂಡುವಿನ ಹೆಂಡತಿ ಕುಂತಿ ಯಾರಿಂದಲೋ ಪಡೆದದ್ದು ಅಂತ. ಅನ್ಯೈಹಿ ಅಂತೇಳಿದರೆ ಯಾರಿಂದಲೋ ಪಡೆದದ್ದು. ನಮಗೇನು ಸಂಬಂಧ ಇದೆ? ನಮಗೆ ಸಂಬಂಧವೇ ಇಲ್ಲ. ಅವನನ್ನು ಹೋಗಿ ನೀನು ಯುವರಾಜನನ್ನಾಗಿ ಮಾಡಿದ್ದಿ ಅಂಥೇಳಿ ತಪ್ಪು ಹೊರಿಸ್ತಾನೆ. ಯಾರ ಮೇಲೆ? ಧೃತರಾಷ್ಟ್ರನ ಮೇಲೆ. ಸೊ ಅದಕ್ಕೆ ಧೃತರಾಷ್ಟ್ರ ಏನು ಉತ್ತರ ಕೊಡ್ತಾನೆ ಅಂತೇಳಿದರೆ, ಇದೇ ರೀತಿ ನಾವು ದಾಸರಾಗಿಯೇ ಇರುವುದಾ ಇವರಿಗೆ ಅಂತೇಳಿದರೆ, ಇನ್ನೀಗ ಯುಧಿಷ್ಠಿರ ಈಗ ಯುವರಾಜ ಆಗಿ ಆಯಿತು. ಇನ್ನೀಗ ಅವನನ್ನೇ ನೀನೇ ಮಹಾರಾಜ ಮಾಡ್ತಿ. ನೀನು ಮಹಾರಾಜ ಮಾಡಲಿಲ್ಲ ಅಂತ ಹೇಳಿದರು. ಅವನು ಭೀಮಾರ್ಜುನರ ಬಲದಿಂದ ಏನು ಮಾಡ್ತಾನೆ? ಬಲಾತ್ಕಾರವಾಗಿ ಅದ್ರ ಕಿತ್ತುಕೊಳ್ತಾನೆ. ಸೊ ಅಂತೇಳಿದರೆ ಅವನೇ ರಾಜ ಆಗೋದು ಅಂದರೆ ನಾವು ದಾಸರು. ನಿಜವಾಗಿ ಯೋಗ್ಯತೆ ಇರಬೇಕಾದ್ದು ಅರ್ಹತೆ ಯಾರಿಗೆ? ನಮಗಿರೋದು. ಅವನಿಗೆ ಅರ್ಹತೆಯೇ ಇಲ್ಲ. ಯಾಕಂತೇಳಿದ್ರೆ ಅವನು ಹಿರಿಯನ ಮಗನೂ ಅಲ್ಲ, ಆಮೇಲೆ ಕಿರಿಯಂದಾದರೂ ಆಗಲಿ ಪಾಂಡುರಾಜಂದಾಗಲಿ ಔರಸ ಪುತ್ರನವನು ಅಲ್ಲ. ಪಾಂಡುರಾಜನ ಹೆಂಡತಿಗೆ ಯಾರಿಂದಲೂ ಪಡೆದ ಪುತ್ರ. ನಮಗೆ ಸಂಬಂಧ ಇಲ್ಲದವನನ್ನು ಹೋಗಿ ನೀನು ಯುವರಾಜನನ್ನಾಗಿ ಮಾಡಿ ಯಾರು ಅರ್ಹತೆ ಇದ್ದವರಿಗೆ ದಾಸರನ್ನಾಗಿ ಮಾಡಿಬಿಟ್ಟಿದ್ದಿ. ಇನ್ನು ಅವನ ಮಗ ಮತ್ತೆ ರಾಜ ಆಗ್ತಾನೆ ಅಂತೇಳಿದರೆ ನಾವು ಪರ್ಮನೆಂಟ್ ದಾಸರಾಗಿಯೇ ಉಳಿಯುವಂಥದ್ದು ಅಂತ ಧೃತರಾಷ್ಟ್ರನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾನೆ ದುರ್ಯೋಧನ. ಅಲ್ಲಿವರೆಗಾಗಿದೆ. ಮುಂದಿನ ಶ್ಲೋಕ ವೇಳೆರೆ. ಆತ್ಮಾರ್ಥಮಸ್ತಿ ಮಮ ದುಃಖಮಥಾತಿ ಶುದ್ಧ ಲೋಕ ಪ್ರಸಿದ್ಧ ಯಶಸಸ್ತವ ಕೀರ್ತಿನಾಶಃ ಅಸ್ಮನ್ನಿಮಿತ್ತಮಿತಿ ದುಃಖಮತೋ ಹಿ ಸರ್ವೇ ಪೀಚ್ಛಾಮಮರ್ತ್ಯುಮತ ನ ಗುರು ಚಾಪ್ಯನುಜ್ಞಾ. 8ನೇ ಶ್ಲೋಕ. ವಿರೋಧ ಹೇಳ್ತಾನೆ, ಧರ್ಮರಾಜನಿಗೆ ಸಾಮ್ರಾಜ್ಯ ಪ್ರಾಪ್ತಿಗೋಸ್ಕರ ನನಗೆ ಏನೂ ದುಃಖವಿಲ್ಲ. ಹಾಗಾದರೂ ಅತ್ಯಂತ ಶುದ್ಧವಾದ ಲೋಕದಲ್ಲಿ ಪ್ರಸಿದ್ಧವಾದ ಯಶಸ್ಸುಳ್ಳ ನಿನ್ನ ಯಶಸ್ಸಿನ ನಾಶವು ನಮ್ಮನ್ನು ನಿಮಿತ್ತೀಕರಿಸಿ ಆಗುವುದು. ಈ ಕಾರಣದಿಂದ ನಮಗೆ ದುಃಖವೂ ಆಗುತ್ತಿದೆ, ಅಥವಾ ನಾವೇ ಕಾರಣರಾಗಿದ್ದು ನಿನಗೆ ಕೀರ್ತಿ ನಾಶವಾಗಿ ದುಃಖವೂ ಹುಟ್ಟುತ್ತದೆ. ಆದ ಕಾರಣ ನಿನ್ನ ಹತ್ತಿರ ವಿಜ್ಞಾಪಿಸಿಕೊಂಡ ಮೇಲೆ ನಾವೆಲ್ಲರೂ ಸಾಯಲಿಕ್ಕೆ ಇಚ್ಛಿಸುತ್ತೇವೆ. ತಂದೆ ಯಶಸ್ಸಿನ ನಾಶ ಪುತ್ರರಿಗೆ ಸಹಿಸಲು ಸಾಧ್ಯವಿಲ್ಲವೆನ್ನುವುದು ಲೋಕ ಪ್ರಸಿದ್ಧವಾದ ಮಾತು. ಆದ ಕಾರಣ ನೀನಾದ್ರೂ ನಮಗೆ ನಿನ್ನ ಇಚ್ಛಾನುಸಾರವಾಗಿ ಮರಣಾನುಜ್ಞೆಯನ್ನು ಕೊಡುವಂತಹ ನಾನು ಕಾಣ್ತಾ ಇದ್ದಾರೆ. ನ ಆತ್ಮಾರ್ಥಮಸ್ತಿ ಮಮ ದುಃಖಂ ಅತಾತಿ ಶುದ್ಧ ಲೋಕ ಪ್ರಸಿದ್ಧ ಯಶಸಃ ತವ ಕೀರ್ತಿನಾಶಃ ಅಸ್ಮನ್ನಿಮಿತ್ತ ಇತಿ ದುಃಖಂ ಅತೋ ಹಿ ಸರ್ವೇಪಿ ಇಚ್ಛಾಮಮರ್ತುಂ ಅಥ ನ ಕುರು ಚಾಪಿ ಅನುಜ್ಞಾಂ. ಇಲ್ಲಿ ನ ಮತ್ತು ನಹ ಎರಡೆರಡು ಒಟ್ಟೊಟ್ಟಿಗೆ ಬರ್ತಾ ಉಂಟು. ನ ಅಂದರೆ ಇಲ್ಲ ಅಥವಾ ಆಗುವುದಿಲ್ಲ, ನಹ ಅಂದರೆ ನಮಗೆ, ನ ಅಂದರೆ ಆಗುವುದಿಲ್ಲ, ನೋ ಅಂತ ಇಂಗ್ಲೀಷ್ನಲ್ಲಿ ಹೇಳೋದಿಲ್ವ, ಅದು ನ. ನಹ ಅಂತೇಳ್ಕೊಂಡು ವಿಸರ್ಗ ಕೊಟ್ಟರೆ ನಾದ ಒಟ್ಟಿಗೆ ಅದರ ಅರ್ಥ ನಮಗೆ, ನಮ್ಮನ್ನು, ನಮ್ಮ, ಹೀಗೆ ಅರ್ಥ ಕೊಡ್ತದೆ. ಸೊ ನ ಆತ್ಮಾರ್ಥಂ ಅಸ್ತಿ. ಆತ್ಮಾರ್ಥಂ ಅಂದರೆ ನನಗೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮಾತಾಡೋದಲ್ಲ ಇದು.
ಏನು ನನಗೆ ರಾಜ ಆಗಬೇಕು, ಯುವರಾಜ ಆಗಬೇಕು, ಆಮೇಲೆ ರಾಜನಾಗಬೇಕು ಮುಂದೆ ಅನ್ನುವಂಥದ್ದು ಈ ರೀತಿ ನನ್ನ ಮನಸ್ಸಿನಲ್ಲಿ ಅದೆಲ್ಲ ಇಲ್ಲ ಅಂತೇಳಿದರೆ ಯಾರ ಮನಸ್ಸಿನಲ್ಲಿ ಇರ್ತದೋ ಅವ್ರು ಮಾತ್ರ ಹಾಕಿ ಹೇಳೋದು, ನನ್ನ ಮನಸ್ಸಿನಲ್ಲಿ ಅದು ಇಲ್ಲ ಅಂತ. ಸೊ ನ ಆತ್ಮಾರ್ಥಂ ಅಸ್ತಿ, ನನ್ನ ಸ್ವಾರ್ಥಕ್ಕಾಗಿ ನಾನು ಮಾತಾಡೋದೇ ಅಲ್ಲ. ಆತ್ಮಾರ್ಥಂ ಅಂದರೆ ನನ್ನ ಅಂತ, ಆತ್ಮ ಅಂದರೆ ನನ್ನ. ಸೊ ಆತ್ಮಾರ್ಥಂ ಅಂದರೆ ಸ್ವ ಅರ್ಥ. ಸೊ ಸ್ವ ಅರ್ಥಂ ಅಸ್ತಿ ನ ಅಂದರೆ ಸ್ವಾರ್ಥಕ್ಕೋಸ್ಕರ ನಾನು ಮಾತಾಡೋದಲ್ಲ, ನನಗೇನು ರಾಜ ಆಗಬೇಕಂತಿಲ್ಲ. ಮಮ ದುಃಖಂ ಅಲ್ಲ, ನನಗೆ ದುಃಖ ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ, ಅಥ ಅತಿಶುದ್ಧ ಲೋಕಪ್ರಸಿದ್ಧ ಯಶಸ್ಸಃ ತವ ಕೀರ್ತಿನಾಶಃ. ಧೃತರಾಷ್ಟ್ರ ಅಂತೇಳಿದರೆ ಬಹಳ ಏನಂತೇಳಿದರೆ ಏನು ಒಳ್ಳೆಯ ರಾಜ, ಯಾವತ್ತೂ ಯಾರ ಮಧ್ಯದಲ್ಲಿಯೂ ತಾರತಮ್ಯ ಮಾಡಲಿಲ್ಲ, ಧರ್ಮ ಪ್ರಕಾರ ನಡ್ಕೊಳ್ಳುವಂತಹ ರಾಜ ಧೃತರಾಷ್ಟ್ರ ಅಂತ ಲೋಕಪ್ರಸಿದ್ಧ ಏನಾಗಿದೆ, 3 ಲೋಕಗಳಲ್ಲಿಯೂ ನಿನ್ನ ಹೆಸರು ಪ್ರಸಿದ್ಧ ಆಗಿಬಿಟ್ಟಿದೆ. ಯಶಸ್ಸಃ ಅಂದರೆ ನೀನು ಕೀರ್ತಿ ಉಳ್ಳವನಾಗಿದ್ದಿ. ಎಂಥ ಕೀರ್ತಿ? ಅತಿಶುದ್ಧ ಕೀರ್ತಿ. ಏನದು? ಮಮ ದುಃಖಂ ನನ್ನ ದುಃಖ ಏನಂತೇಳಿದರೆ, ಅಥ ಏನಂತೇಳಿದರೆ ಅತಿಶುದ್ಧ ಲೋಕಪ್ರಸಿದ್ಧ ಯಶಸ್ಸಃ. ಅತಿಶುದ್ಧ ಅಂದರೆ ನಿನ್ನ ಕೀರ್ತಿ, ಯಶಸ್ಸಃ ನಿನ್ನ ಯಶ ಅಂದರೆ ಕೀರ್ತಿ, ಯಶಸ್ಸಃ ಅಂದರೆ ಕೀರ್ತಿ ಉಳ್ಳವನು. ಎಂಥ ಕೀರ್ತಿ ಉಳ್ಳವನು ನೀನು? ಅತಿಶುದ್ಧವಾದ ಕೀರ್ತಿ ಉಳ್ಳವನು ನೀನು, ಲೋಕಪ್ರಸಿದ್ಧನಾಗಿದ್ದಿ ನೀನು. ಆದರೆ ನಿನ್ನ ಕೀರ್ತಿ ಈಗ ನಾಶ ಆಗ್ತಾ ಉಂಟು. ಏನು? ಆ ಧೃತರಾಷ್ಟ್ರ ಎಷ್ಟು ಒಳ್ಳೆ ರಾಜ ನೋಡಿ, ಅವನು ಹೋಗಿ ಅಂತೇಳಿದರೆ ಆ ಯುಧಿಷ್ಠಿರನನ್ನು ಯುವರಾಜನನ್ನಾಗಿ ಮಾಡಿಬಿಟ್ಟ, ಮತ್ತು ಈ ರಾಜನನ್ನಾಗಿ ಮಾಡಿಬಿಟ್ಟ. ಆದರೆ ಧೃತರಾಷ್ಟ್ರನ ಮಕ್ಕಳು ಬೀದಿ ಪಾಲಾಗಿದ್ದಾರೆ, ದಾಸರಾಗಿದ್ದಾರೆ, ಕೆಲಸದ ಈಗ ಅವರು ಯಾವುದು ದಿನ ಕೂಲಿಗಳ ಹಾಗೆ ಇದ್ದಾರೆ ಅವರು ಅಂತೇಳಿ. ನಿಜವಾಗಿ ಆದರೂ ಮಗನಿಗೆ ಕೊಡಬೇಕಿತ್ತು, ಅವನು ಮಗನಿಗೆ ಕೊಡಲಿಲ್ಲ. ಯಾರಿಗೆ ಕೊಟ್ಟವ? ಯುಧಿಷ್ಠಿರನಿಗೆ. ಯಾಕೆ? ಒಳ್ಳೆಯ ಅಂತ ಕೊಟ್ಟ. ನೋಡಿ ಆ ಯುಧಿಷ್ಠಿರ ಏನು ಮಾಡಿಬಿಟ್ಟ, ದುರ್ಯೋಧನಾದಿಗಳನ್ನು ಅಂತೇಳಿದರೆ ಅವರನ್ನು ಕೆಲಸದವರನ್ನಾಗಿ ಮಾಡಿಬಿಟ್ಟ, ದಾಸರನ್ನಾಗಿ ಮಾಡಿಬಿಟ್ಟ ಅಂತ ಆಗ್ತದೆ. ರಾಜನ ಮಗ ದಾಸ, ಧೃತರಾಷ್ಟ್ರ ರಾಜ, ದುರ್ಯೋಧನ ದಾಸ ಅಂತ ಏನಾಗ್ತದೆ? ನಿನ್ನ ಕೀರ್ತಿ ನಾಶ ಆಗ್ತದೆ. ತವ ಕೀರ್ತಿ ನಾಶಃ. ಏನು ಹೇಳ್ತಾನೆ? ನ ಆತ್ಮಾರ್ಥಂ ಅಸ್ತಿ, ನನ್ನ ಸ್ವಾರ್ಥ ಏನಿಲ್ಲ, ದುರ್ಯೋಧನ ಯಾವ ಲೆಕ್ಕಕ್ಕೂ ಇಲ್ಲ, ನನಗೆ ಏನು ಇಂಪಾರ್ಟೆಂಟು? ಮಮ ದುಃಖಂ, ನನ್ನ ದುಃಖ ಏನಂದರೆ ಧೃತರಾಷ್ಟ್ರ ಮಹಾ ಒಳ್ಳೆ ರಾಜ, ಮಹತ್ತರವಾದ ಏನು ಮಹಾಧರ್ಮಾತ್ಮ ರಾಜ, ಅವನ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಯಾಕೆ ಅಂತೇಳಿದ್ರೆ ಅವನು ಧರ್ಮಾತ್ಮ ಅಂತೇಳಿ ಯುಧಿಷ್ಠಿರನನ್ನು ಮೊದಲು ಯುವರಾಜನನ್ನಾಗಿ ಮಾಡಿದ, ಆಮೇಲೆ ಮಹಾರಾಜನನ್ನಾಗಿ ಮಾಡಿದ. ಆದರೆ ಏನಾಯಿತು? ತನ್ನ ಮಕ್ಕಳು ಮಾತ್ರ ದಾಸರಾಗಿ ಹೋಗಿಬಿಟ್ರು. ಅಂದರೆ ರಾಜನಾದ ಧೃತರಾಷ್ಟ್ರನ ಮಗ ದಾಸನಾದ. ಅಂದರೆ ನನಗೇನು ಇದರಲ್ಲಿ ಅಪಕೀರ್ತಿ ಅಲ್ಲ, ನಿನಗೆ ಅಪಕೀರ್ತಿ. ಈಗ ರಾಜ, ಮುಂದೆ ನಿನ್ನ ಮಕ್ಕಳು ದಾಸರು ಅಂತ. ಅದು ಆಗಬಾರ್ದಲ್ವಾ ಅಂತೇಳಿದರೆ ನಿನ್ನ ಕೀರ್ತಿಯ ಬಗ್ಗೆ ನನಗೆ ಕಾಳಜಿ. ಅವನಿಗೆ ಆ್ಯಕ್ಚುಲಿ ಕಾಳಜಿ ಅಂಥದ್ದು, ಅವನು ಯುವರಾಜ ಆಗಬೇಕು, ಪಾಂಡವರಿಗೆ ಮೋಸ ಮಾಡಬೇಕು. ಅಂದರೆ ಈ ಗೋಮುಖ ವ್ಯಾಘ್ರ ಇದು, ಅಂದರೆ ಎದುರುಗಡೆ ಹಸುವಿನ ಮುಖ ದನ ಅಂತೇಳಿದರೆ, ಆದರೆ ಒಳಗಿಂದ ಇರುವಂಥದ್ದು ಹುಲಿದ್ದು ಮುಖ. ಮಹಾ ಕೆಟ್ಟ ಜಾತಿ. ಯಾರಿವ? ದುರ್ಯೋಧನ. ಮಹಾ ಕಲಿಸ್ವರೂಪ ಇವ. ಸೊ ಆದ್ದರಿಂದ ಏನು ಹೇಳ್ತಾನೆ? ನನಗೆ ಅಪ್ಪ ನಿಮ್ಮ ಕೀರ್ತಿದ್ದು ಏನು ಅಂದರೆ ನಿಮ್ಮ ಕೀರ್ತಿ ಅದು ಅತಿಶುದ್ಧವಾದ ಕೀರ್ತಿ, ಅದಕ್ಕೆ ಕಳಂಕ ಬರ್ತದೆ. ಅಂದರೆ ರಾಜನ ಮಗ ಏನಾದ? ದಾಸನಾದ ಅಂತ ಏನೋ ಅಪಕೀರ್ತಿ ಬರ್ತದೆ. ಅಂದರೆ ರಾಜನೇ ಮಾಡಿದ್ದು, ತನ್ನ ಕೈಯಿಂದಲೇ ಮಾಡ್ಕೊಂಡ್ಬಿಟ್ಟ, ತನ್ನ ಮಗನನ್ನು ದಾಸನನ್ನಾಗಿ ಮಾಡಿದ ಅಂತ ನಿನಗೆ ಅಪಕೀರ್ತಿ ಬರ್ತದೆ. ಯಾಕಂದರೆ ನಿನ್ನ ಕೀರ್ತಿ ಈಗ ಇರುವಂಥದ್ದು ಅತಿ ಶುದ್ಧವಾದ ಕೀರ್ತಿ, ಅದು 3 ಲೋಕದಲ್ಲಿ ಸಹ ಪ್ರಸಿದ್ಧವಾದ ಕೀರ್ತಿ ಅದು. ಸೊ ಅದಕ್ಕೋಸ್ಕರ ಮತ್ತೆ ಏನು ಹೇಳ್ತಾರೆ ಜನ ಅಂತೇಳಿದರೆ, ನಿನ್ನ ಕೀರ್ತಿ ನಾಶ ಆಗೋದು ಒಂದು ಮಾತ್ರ ಅಲ್ಲ, ಮತ್ತೆ ಹೇಳ್ತಾರೆ ಅಸ್ಮನ್ನಿಮಿತ್ತ ಇತಿ ದುಃಖಂ. ಅಂದರೆ ದುರ್ಯೋಧನಾದಿಗಳು ಅಪ್ಪನಿಗೆ ಹೇಳಲೇ ಇಲ್ಲ, ಅಪ್ಪ ದುರ್ಯೋಧನಾದಿಗಳನ್ನು ಕೇಳಲೇ ಇಲ್ಲ. ಅಂದರೆ ಆ ಮಕ್ಕಳ ನಿಮಿತ್ತ, ಅಸ್ಮತ್ ನಿಮಿತ್ತ ಅಂದರೆ ಮಕ್ಕಳು ಅದಕ್ಕೆ ಕಾರಣರಾದರು. ಮಕ್ಕಳು ಕೂಡ ಅಪ್ಪನಿಗೆ ಹೇಳ್ಬೋದಿತ್ತಲ್ಲ, ಮಕ್ಕಳು ಕೂಡ ಹೇಳಲಿಲ್ಲ ಅಂದರೆ ನಾಳೆ ಹೇಳ್ತಾರೆ ಜನ. ಸೊ ಅಸ್ಮನ್ ನಿಮಿತ್ತ ಇತಿ ದುಃಖಂ ಅಂತ ಏನಾಗ್ತದೆ ಅಂತೇಳಿದರೆ, ಮತ್ತೆ ನಿನಗೇನಾಗ್ತದೆ ಮನಸ್ಸಿನಲ್ಲಿ?
ಅಯ್ಯೋ ನನ್ನ ಮಕ್ಕಳು ದಾಸರಾಗಿ ಹೋದರಾ ಅಂತೇಳಿದರೆ, ಈಗ ಯಾರು ಇವನು ರಾಜ ಯಾರು? ಯುಧಿಷ್ಠಿರ. ಅರೆ ಯುಧಿಷ್ಠಿರ ರಾಜ ಆದರೆ ನನಗೇನು ಪ್ರಯೋಜನ? ನೀನು ಯೋಚನೆ ಮಾಡ್ತೀವಿ ಸ್ವಲ್ಪ ಸಮಯ ಹೋದ ಮೇಲೆ. ಯುಧಿಷ್ಠಿರ ರಾಜನಾದ ನನಗೇನು ಪ್ರಯೋಜನ? ಏನು ಪ್ರಯೋಜನ ಆಗಲಿಲ್ಲ. ಯಾಕಂದರೆ ನನ್ನ ಮಕ್ಕಳು ದಾಸರಾದ್ರಲ್ಲ. ಅಂದರೆ ನಾನು ಯುಧಿಷ್ಠಿರನನ್ನು ರಾಜನನ್ನಾಗಿ ಮಾಡಿ ನನ್ನ ಮಕ್ಕಳನ್ನು ನಾನು ದಾಸರನ್ನಾಗಿ ಮಾಡಿದ್ದೆ ಅಂತ ನಿನಗೇ ಬೇಜಾರಾಗ್ತದೆ. ಮತ್ತೆ ಏನು ನೆನೆಸ್ತೀನಿ ನೀನು? ನನ್ನ ಮಕ್ಕಳ ನಿಮಿತ್ತದಿಂದಲೇ ಹೀಗಾಯಿತು. ಯಾಕೆ ಮಕ್ಕಳ ನಿಮಿತ್ತದಿಂದ ಅಂತೇಳಿದರೆ, ಮಕ್ಕಳು ಕೂಡ ಹೇಳಲಿಲ್ಲ ನನಗೆ ಅಂತೇಳಿದರೆ, ಮಕ್ಕಳು ಹೇಳ್ಬೋದಿತ್ತಲ್ಲ ಅಂತೇಳಿ ಮಕ್ಕಳು ಹೇಳಲಿಲ್ಲ. ಅಂದರೆ ಮಕ್ಕಳ ಕಾರಣದಿಂದ, ಅಂದರೆ ಅವರು ಹೇಳಲಿಲ್ಲ, ಆದ ಕಾರಣ ನನಗೂ ಗೊತ್ತಾಗಲಿಲ್ಲ, ಅವರು ಹೇಳಲಿಲ್ಲ. ಏನಾಯಿತು? ಈ ಕಾರಣದಿಂದ ಈಗ ಯುಧಿಷ್ಠಿರ ರಾಜನಾಗಿದ್ದಾನೆ ಹೌದು, ಆದರೆ ನನ್ನ ಮಕ್ಕಳು ಮಾತ್ರ ದಾಸರು ಅಂತ ಇತಿ ದುಃಖಂ. ಅದಕ್ಕೋಸ್ಕರ ನನಗೆ ದುಃಖ ಆಗ್ತಾ ಇದೆ. ಅತಃ, ಅಥೋ ಅಂದರೆ ಇತಿ ದುಃಖ, ಮತೋ ಅಂದರೆ ದುಃಖಂ, ಅಥೋ ಅಂದರೆ ಅತಃ, ಆದ್ದರಿಂದ ಸರ್ವೇಪಿ ಇಚ್ಛಾಮ. ಅಪ್ಪ ಇದೆಲ್ಲ ಎಣಿಸುವಾಗ ಏನಾಗ್ತದೆ ಅಂತ ಹೇಳಿದರೆ ಬೇಜಾರಾಗ್ತದೆ. ದುರ್ಯೋಧನ ಹೇಳೋದು ಅಪ್ಪನಿಗೆ, ಏನು ನನಗೆ ಬಹಳ ದುಃಖ ಆಗ್ತಾ ಇದೆ, ದುಃಖ ಆಗಿ ಸತ್ತೋಗಿ ಬಿಡ್ತೇನೆ. ನಾವೆಲ್ಲ ಏನು, ನಾನು ಮತ್ತು ನನ್ನ 99 ಜನ ತಮ್ಮಂದಿರು ಯಾರಿದ್ದಾರೆ ನಾವೆಲ್ಲ ಸತ್ತೋಗಿ ಬಿಡ್ತೇವೆ, ನೀನು ಖುಷಿಯಾಗಿರು ಅಪ್ಪನಿಗೆ ಹೇಳುದವ. ಅಂದರೆ ಸರ್ವೇಪಿ ಇಚ್ಛಾಮ ಮರ್ತುಂ ಅಂದರೆ ನಾವು ಸತ್ತೋಗ್ತೀವಿ, ಸಾಯಲಿಕ್ಕೆ ನಮಗೆ ಇಚ್ಛೆ ಆಗ್ತಾ ಉಂಟು. ಅಂದರೆ ದುಃಖ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಲ್ಲ, ಹೊಟ್ಟೆ ಉರಿ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಆದರೆ ಅಪ್ಪನಿಗೆ ಹೇಳೋದು ಹೊಟ್ಟೆ ಉರಿ ಅಂತ ಹೇಳಿಕ್ಕಾಗ್ತದಾ? ಹೇಳೋದೇನಂತ ಹೇಳಿದ್ರೆ, ನಮಗೆ ದುಃಖ ತಡ್ಕೊಳ್ಳಿಕ್ಕಾಗೋದಿಲ್ಲ, ಭಯಂಕರ ದುಃಖ ಆಗ್ತದೆ. ಅಂದರೆ ಭಯಂಕರ ದುಃಖ ಆಗೋದು ಸತ್ಯವೇ, ಕಾರಣ ಏನು? ಹೊಟ್ಟೆ ಉರಿ ಕಾರಣ. ಆದರೆ ಹೇಳೋದು ಅಪ್ಪನಿಗೆ ಏನಂತ ಹೇಳಿದ್ರೆ, ನಿನ್ನ ಕೀರ್ತಿಗೆ ಏನಾಗ್ತದೆ? ಕಳಂಕ ಬರ್ತದೆ. ನಾಳೆ ನೀನೇ ಯೋಚನೆ ಮಾಡ್ತೀಯ, ನಾನೇ ನನ್ನ ಮಕ್ಕಳನ್ನು ದಾಸರನ್ನಾಗಿ ಮಾಡಿಬಿಟ್ಟೆ ಅಂತ. ಮಕ್ಕಳು ಹೇಳಲಿಲ್ಲ, ಅಸ್ಮನ್ ನಿಮಿತ್ತ, ಮಕ್ಕಳೇ ಇದಕ್ಕೆ ಕಾರಣ, ಯಾಕಂದರೆ ಅವ್ರು ಹೇಳಲಿಲ್ಲ ಅಂತ ನೀನು ಮತ್ತೇನು ಬೇಜಾರು ಮಾಡ್ಕೊಳ್ತಿ. ಇದೆಲ್ಲ ಎಣಿಸುವಾಗ ಏನಾಗ್ತದೆ? ಬಹಳ ದುಃಖ ಆಗ್ತದೆ. ದುಃಖ ಆಗಿ ತಡ್ಕೊಳ್ಳಿಕ್ಕಾಗದೆ ಸರ್ವೇಪಿ, ನಾವು 100 ಜನ ಕೂಡ ಸರ್ವೇಪಿ ಇಚ್ಛಾಮ ಮರ್ತುಂ. ಇಚ್ಛಾಮ ಅಂದರೆ ನಾವು ಇಚ್ಛಿಸ್ತಾ ಇದ್ದೇವೆ ಏನಂತ? ಮರ್ತುಂ ಅಂದರೆ ಸಾಯಲಿಕ್ಕೆ, ಮರ್ತುಂ. ದ್ರಷ್ಟುಂ ಅಂದರೆ ನೋಡಲಿಕ್ಕೆ, ಕರ್ತುಂ ಅಂದರೆ ಮಾಡಲಿಕ್ಕೆ. ಇಲ್ಲಿ ಮರ್ತುಂ ಅಂದರೆ ಸಾಯಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮಗೆ, ಇಲ್ಲಿ ಅಲ್ಲ, ನಹ ಅಂದರೆ ನಮಗೆ, ಕುರು ಒಂದು ಕೆಲಸ ಮಾಡು. ಏನು? ಅಪಿ ಅನುಜ್ಞಾಂ ಅಂದರೆ ಏನು ಮಾಡಬೇಕಿದ್ರು, ನೀನು ರಾಜ ಅಲ್ವಾ, ನಿನ್ನ ಹತ್ರ ಕೇಳಿ ಮಾಡಬೇಕಲ್ವ, ನಮಗೆ ಅನುಮತಿ ಕೊಡು, ಆಯಿತು ಸತ್ತೋಗಿ ಅಂತೇಳಿ. ಅಂದರೆ ಎಲ್ಲಿವರೆಗೆ ಬ್ಲ್ಯಾಕ್ ಮೇಲ್ ಮಾಡೋದು ನೋಡಿ ಅಪ್ಪನನ್ನು. ಅಂದರೆ ಯಾವುದಾದ್ರೂ ಅಪ್ಪ 100 ಮಕ್ಕಳನ್ನು ನೀವು ಸತ್ತೋಗಿ ಅಂತ ಹೇಳ್ತಾನ? ಖಂಡಿತ ಹೇಳೋದಿಲ್ಲ. ಅಂದರೆ ಇವನಿಗೆ ಗ್ಯಾರಂಟಿ ಏನಂತ ಹೇಳಿದ್ರೆ, ಅಪ್ಪ ಹೇಳೋದಿಲ್ಲ ಸಾಯಲಿಕ್ಕೆ, ಅದ್ರ ಬದಲು ಏನು ಹೇಳ್ತಾನೆ? ಅಯ್ಯಯ್ಯೋ ನೀವು ಸಾಯಿದು ಬೇಡ, ನಾನು ಯುಧಿಷ್ಠಿರನನ್ನು ಯುವರಾಜನಿಂದ ಕ್ಯಾನ್ಸಲ್ ಮಾಡ್ತೇನೆ, ಅವನನ್ನು ಓಡಿಸಿ ಬಿಡ್ತೇನೆ, ಗಡೀಪಾರು ಮಾಡಿಬಿಡ್ತೇನೆ ಅಂತೇಳಿ, ಈ ದೇಶದಲ್ಲೇ ಇರಬಾರ್ದು ಯುಧಿಷ್ಠಿರ, ಹಾಗೆ ಮಾಡಿಬಿಡ್ತೇನೆ ಅಂತ. ಅಂದರೆ ಆ ರೀತಿ ಹೇಳಬೇಕು ಅಂತ ಮಾಡ್ತಾ ಇದ್ದಾನೆ ದುರ್ಯೋಧನ. ಅದಕ್ಕೆ ಹೇಳ್ತಾನೆ, ನಮಗೆ ಅನುಜ್ಞೆ ಕೊಡು, ಅನುಜ್ಞಾಂ ಕುರು. ನಹ ಅಂದರೆ ನಮಗೆ, ಅಥ ಅಂದರೆ ಆದ್ದರಿಂದ, ನಹ ನಮಗೆ, ಕುರು ಚ ಅಂದರೆ ಮತ್ತು ಏನದು? ಅಪಿ ಅನುಜ್ಞಾಂ, ಒಂದು ಅನುಮತಿ ಕೊಟ್ಟುಬಿಡು. ಏನಂತ? ಆಯಿತು ಸತ್ತೋಗಿ ಅಂತ. ನಾವು ಹೋಗಿ ಈಗ ಏನಂತ ಹೇಳಿದ್ರೆ, ಕಾವೇರಿ ನದಿಗೆ ಹೋಗಿ ಹಾರಿ ಸಾಯ್ತೇವೆ, 100 ಜನ ಕೂಡ ಸಾಯ್ತೇವೆ ಅಂತ ದುರ್ಯೋಧನ ಹೇಳ್ತಾ ಇದ್ದಾನೆ. ಈ 8ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯರು ನೋಡುವ. ನನಗೋಸ್ಕರ ದುಃಖ ಆಗ್ತಾ ಇಲ್ಲ, ನ ಆತ್ಮಾರ್ಥಂ ಅಸ್ತಿ ಮಮ ದುಃಖಂ. ಅಂದರೆ ನನಗೆ ದುಃಖ ಆಗೋದು ಯಾಕೆ ಅಂತ ಹೇಳಿದರೆ, ನಿನ್ನ ಕೀರ್ತಿಗೆ ಕಳಂಕ ತಟ್ಟುತ್ತದೆ. ಏನದು? ಅತ್ಯಂತ ಪವಿತ್ರವಾದ ಲೋಕಪ್ರಸಿದ್ಧ ಕೀರ್ತಿ ನಿಂದು. ಲೋಕಪ್ರಸಿದ್ಧ ಯಶಃ, ಯಶ ಅಂದರೆ ಕೀರ್ತಿ, ತವ ಅಂದರೆ ನಿಂದು. ಏನಾಗ್ತದೆ? ಅತಿ ಶುದ್ಧವಾದ ಕೀರ್ತಿ ಅಸ್ಮನ್ ನಿಮಿತ್ತ ನಾಶ ಆಯಿತು, ಮಕ್ಕಳ ಕಾರಣದಿಂದ ನಾಶ ಆಯಿತು ಅಂತ. ನಾಳೆ ನಿನ್ನ ಕೀರ್ತಿ ಏನಾಗ್ತದೆ? ಕೀರ್ತಿಗೆ ಕಳಂಕ ತಟ್ಟುತ್ತದೆ, ನಿನ್ನ ಕೀರ್ತಿ ನಾಶ ಆಗ್ತದೆ.
ಸೊ ಅತ್ಯಂತ ಪವಿತ್ರವಾದ ಅತ್ಯಂತ ಶುದ್ಧವಾದ ಕೀರ್ತಿ ನಿಂದು. ಆದ್ದರಿಂದ ಏನಾಗ್ತದೆ, ದುಃಖ ಆಗಿ ಬಿಡ್ತದೆ. ಮಕ್ಕಳು ಹೇಳಲಿಲ್ಲ, ತನಗೂ ಗೊತ್ತಾಗಲಿಲ್ಲ, ಎಲ್ಲದಕ್ಕಿದು ಮಕ್ಕಳೇ ಕಾರಣ. ಏನಾಯಿತು, ಈ ಮಕ್ಕಳಿಂದಾಗಿ ಮಕ್ಕಳೇನಾಯಿತು, ದಾಸರಾದರು. ಮಕ್ಕಳು ದಾಸರಾದರೂ ಅಪ್ಪನಿಗೆ ನೋಡಲಿಕ್ಕಾಗ್ತದ? ಇಲ್ಲ. ನೀನು ಅಳ್ತಿ ನಾಳೆ ನೀನು ಅಳುವುದನ್ನು ಎಣಿಸಿ ನಮಗೆ ಈಗಲೇ ದುಃಖ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತೇಳಿದ್ರೆ, ಧೃತರಾಷ್ಟ್ರ ಯಾರನ್ನು, ಧರ್ಮರಾಜನನ್ನು ರಾಜನನ್ನಾಗಿ ಮಾಡಿದ. ಆಮೇಲೆ ಧೃತರಾಷ್ಟ್ರನು ದಾಸ, ದುರ್ಯೋಧನನು ದಾಸ, ಎಲ್ಲ ಮಕ್ಕಳು ದಾಸರು, ಇವರ ಮಕ್ಕಳು ಅವರ ಮಕ್ಕಳಿಗೆ ದಾಸರು. ಇದನ್ನೆಲ್ಲ ಎಣಿಸಿ ದುಃಖ ಆಗಿ 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 ಏನಾಗ್ತದೆ ನನಗೆ, ನಾವೆಲ್ಲ ಈಗ ಸಾಯಲು ಬಯಸಿದ್ದೇವೆ. ಮರ್ತುಂ ಇಚ್ಛಾಮಹ. ಮರ್ತುಂ ಅಂದರೆ ಸಾಯಲಿಕ್ಕೆ, ಇಚ್ಛಾಮಹ ಬಯಸಿದ್ದೇವೆ. ಆದ್ದರಿಂದ ನೀನು ಒಂದು ಕೆಲಸ ಮಾಡು, ನಮಗೆ ಅನುಜ್ಞಾಂ ಕುರು, ನೀನು ಅದಕ್ಕೆ ಅನುಮತಿಯನ್ನು ಕೊಡು ಅಂತ ದುರ್ಯೋಧನ ಕೇಳ್ತಾ ಇದ್ದಾನೆ. ಈಗ ನಿಜಕ್ಕೂ ದುರ್ಯೋಧನನಿಗೆ ದುಃಖವಾಗುತ್ತಿರುವುದು ತನ್ನ ಕೈಯಿಂದ ರಾಜ್ಯ ತಪ್ಪುತ್ತಾ ಇದೆ ಅಂತ ಹೊಟ್ಟೆ ಉರಿ ಸಂಕಟ ಆಗ್ತಾ ಇದೆ. ಆದರೆ ಹೇಳೋದು ಬೇರೆಯೇ. ಹೇಳುವುದೇನು, ರಾಜ್ಯ ತಪ್ಪಿದರೆ ಅದರಿಂದಾಗಿ ಧೃತರಾಷ್ಟ್ರನಿಗೆ ಅಪಕೀರ್ತಿ ತಟ್ಟುವುದಲ್ಲ ಎಂಬ ಕಾರಣಕ್ಕೆ, ಅಂದರೆ ಕೂಟನೀತಿ. ಇದು ಯಾವ ನೀತಿ? ನಾಸ್ತಿಕ ನೀತಿ, ಕೂಟನೀತಿ, ವಂಚನೆ, ದಗ ಅಂತ ಹೇಳ್ತಾರೆ. ಇದಕ್ಕೆ ಎಂತೇಳಿದ್ರೆ, ಒಂದು ಮನಸ್ಸಿನ ಒಳಗಿರುವುದೊಂದು ಬೇರೆಯೇ, ಅದು ಬೆಂಕಿ, ಒಂದು ಬಾಯಲ್ಲಿ ಬೆಣ್ಣೆ ಅಂತ ಮಾತುಗಳು, ಒಳಗಿಂದ ಬೆಂಕಿ ಉರಿತಾ ಇದೆ. ಆ ಥರ ಏನಾಗ್ತದೆ, ಆ ಥರ ಹೇಳಿದ್ದಾನೆ ಇಲ್ಲಿ. ತಮಗಾಗಿ ಅಂತೇಳಿದ್ರೆ ತಮಗಾಗಿ ಒಂದು, ಪರರಿಗಾಗಿ ಒಂದು ಅಂತ ಹೇಳ್ಕೊಂಡು ದುಷ್ಟ ಜನತೆಯ ಸ್ವಭಾವ, ಅದನ್ನು ಹೇಳ್ತಾ ಇದ್ದಾನೆ. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಪ್ಪನನ್ನು ಅಂತ ಹೇಳುವಂಥದ್ದು. ನೆಕ್ಸ್ಟ್ ಶ್ಲೋಕ ಮೇಲೆ ಏವಂ ಸ್ವಪುತ್ರವಶನಂ ಸ ವಿಷಮ್ಯ ರಾಜ ಪ್ರೋವಾಚ ನಾನು ಗುಣಮೇತದಹೋ ಮನಸ್ತೆ ಓ ನಾಮ ಪಾಂಡುತನಯೇಷು ಗುಣೋತ್ತಮೇಷು ಪ್ರೀತಿಂ ನ ಯಾತಿ ನಿಜವೀಯ ಭವೋಚ್ಚಯೇಷು. 9ನೇ ಶ್ಲೋಕ. ನಿನ್ನ ಕೀರ್ತಿ, ನಿನ್ನ ಯಶಸ್ಸು ನಾಶವಾಗಿ ಅದನ್ನು ಕಂಡು ನಮಗೆ ಅತೀವ ದುಃಖವಾಗುತ್ತದೆ. ನಮಗೆ ಸಾಯಲಿಕ್ಕೆ ಆಜ್ಞೆಯನ್ನು ಕೊಡುವಂತ ದುರ್ಯೋಧನ ಹೇಳಿದ್ದನ್ನು ಕೇಳಿ ಧೃತರಾಷ್ಟ್ರ ಅವನಿಗೆ ಬುದ್ಧಿವಾದ ಹೇಳುತ್ತಾನೆ. ಹೇ ಧೃತರಾಷ್ಟ್ರನೇ, ನಿನ್ನ ಮನಸ್ಸು ಮತ್ತು ವಿಚಾರ ನಿನಗೆ ಶ್ರೇಯಸ್ಸನ್ನು ತರುವಂತದ್ದಲ್ಲ. ನಿನ್ನ ಮಾತು ಕೇಳಿ ನನಗೆ ಆಶ್ಚರ್ಯವಾಗುತ್ತಿದೆ. ಪಾಂಡವರಾದರೂ ತಮ್ಮ ವೀರ್ಯದಿಂದ ಉಂಟಾದ ಉತ್ಕೃಷ್ಟವಾದ ದ್ರವ್ಯ ಸಂಗ್ರಹವುಳ್ಳವರಾಗಿದ್ದಾರೆ ಹಾಗೂ ಅವರ ಗುಣದಿಂದ ಉತ್ಕೃಷ್ಟವಾಗಿದ್ದಾರೆ. ಇಂತಹ ಪಾಂಡುಪುತ್ರರಲ್ಲಿ ಯಾವನು ತಾನೇ ಪ್ರೀತಿಯನ್ನು ಹೊಂದಲಾರನು? ಅಂದರೆ ಎಲ್ಲರೂ ಪಾಂಡವರನ್ನು ಪ್ರೀತಿಸುತ್ತಾರೆ, ಕೇವಲ ಕುತ್ಸಿತರಾದ ಪುರುಷರು ಮಾತ್ರ ಅವರ ಮೇಲೆ ಪ್ರೀತಿಯನ್ನು ಹೊಂದಲಾರರು ಅಂತ ಬುದ್ಧಿವಾದ ಹೇಳ್ತಾರೆ. ಏವಂ ಸ್ವಪುತ್ರ ವಚನಂ ಸ ನಿಶಮ್ಯ ರಾಜ ಪ್ರೋವಾಚ ನಾನು ಗುಣಂ ಏತದ್ ಅಹೋ ಮನಸ್ತೆ ಕೋ ನಾಮ ಪಾಂಡುತನಯೇಷು ಗುಣೋತ್ತಮೇಷು ಪ್ರೀತಿಂ ನ ಯಾತಿ ನಿಜವೀರ್ಯ ಭವೋಚ್ಚಯೇಷು. ಧೃತರಾಷ್ಟ್ರ ಈಗ ಇಲ್ಲಪ್ಪ, ನೀವು ಸಾಯುವುದು ಬೇಡ, ನೀವು ಖಂಡಿತ ಸಾಯುವುದು ಬೇಡ, ನಾನು ಯುಧಿಷ್ಠಿರನನ್ನು ಓಡಿಸ್ತೇನೆ ಅಂತ ಹೇಳ್ತಾನೆ ಅಂತ ದುರ್ಯೋಧನ ಕಾಯ್ತಾ ಇದ್ದಾನೆ. ಸೊ ಏನು ಹೇಳ್ತಾನೆ ಅಂತ ಸೊ ಇವನು ಹೇಳಲಿಕ್ಕೆ ಶುರು ಮಾಡಿದ ಧೃತರಾಷ್ಟ್ರ. ಏನಂತ, ಏವಂ ಈ ರೀತಿ ಸ್ವಪುತ್ರ ವಚನಂ, ತನ್ನ ಪುತ್ರನ ಮಾತನ್ನು ನಿಶಮ್ಯ ಕೇಳಿ ರಾಜ ಧೃತರಾಷ್ಟ್ರನು ಪ್ರೋವಾಚ ಮಗನಿಗೆ ಹೇಳಿದ. ಉವಾಚ ಪ್ರೋವಾಚ. ಅಂತೇಳಿದರೆ ಪ್ರಕೃಷ್ಟೇನ ಅಂತೇಳಿದರೆ ಬಹಳ ಏನದು, ಬಹಳ ಇಂಪಾರ್ಟೆಂಟ್ ವರ್ಡ್ಸ್ ಅದು ಅಂತೇಳಿದ್ರೆ ಪ್ರಾಮುಖ್ಯವಾದ ಮಾತುಗಳನ್ನು ಉತ್ತರ ಕೊಡ್ತಾ ಇದ್ದಾನೆ ಧೃತರಾಷ್ಟ್ರ ಮಗನಿಗೆ. ಏನು ಉತ್ತರ ಕೊಡ್ತಾನೆ? ಆಯಿತು ಸರಿ, ನೀನು ಅಳುದು ಬೇಡ, ನೀನು ಸಾಯುವುದು ಬೇಡ, ನೀವು ಯಾರೂ ಸಾಯುವುದು ಬೇಡ, ನಾನೇ ಸಾಯ್ತೀನಿ ಅಂತ ಹೇಳ್ತಾನ? ಇಲ್ಲ, ನೀವು ಯಾರೂ ಸಾಯುವುದು ಬೇಡ. ಆ ಯುಧಿಷ್ಠಿರ ಹೌದು, ಅವನು ನನ್ನ ಮಗ ಅಲ್ಲ, ಅವನು ಪಾಂಡದ್ದು ಕೂಡ ಅವರಸ ಪುತ್ರ ಅಲ್ಲ, ಕುಂತಿಗೆ ಯಾರಿಂದಲೂ ಹುಟ್ಟಿದವ, ಆದ್ದರಿಂದ ಅವನನ್ನು ಗಡೀಪಾರು ಮಾಡ್ತೇನೆ ಅಂತ ಹೇಳ್ತಾನ ಅಂತ ಕಾಯ್ತಾ ಇದ್ದಾನೆ. ಸೊ ಅದಕ್ಕೆ ಪ್ರೋವಾಚ ಧೃತರಾಷ್ಟ್ರ ಹೇಳ್ತಾನೆ. ಏನು ಹೇಳ್ತಾನೆ ನೋಡುವ. ನ ಅನುಗುಣಂ,
ನ ಅನುಗುಣಂ ಏತತ್ ಅಹೋ ಮನಸ್ತೆ. ಅಹೋ, ಅಯ್ಯೋ ಏನು ಮಗ, ಏನು ಮಾತಾಡ್ತೀನಿ ನೀನು, ಅಹೋ ಮನಃ ತೇ. ಅಲ್ಲಿ ನಿನ್ನ ಮನಸ್ಸಲ್ಲಿ ಈ ಥರ ಎಲ್ಲ ಯಾಕೆ ಬರ್ತಾ ಇದೆ? ಮನಃ ತೇ, ತೇ ಮನಃ, ನಿನ್ನ ಮನಸ್ಸು ಯಾಕೆ ಹೀಗಾಯಿತು? ನ ಅನುಗುಣಂ ಅಂದರೆ ಇದು ಶ್ರೇಯಸ್ಸಿಗೆ ಅನುಗುಣವಾಗಿ ಇಲ್ಲ. ನ ಅನುಗುಣಂ, ನ ಅನುಗುಣಂ ಅಂತೇಳಿದರೆ ಇದು ಇಲ್ಲಿ ಒಳ್ಳೆಯದಾಗ್ತಾ ಇದೆ. ಹಸ್ತಿನಾವತಿಯಲ್ಲಿ ಧರ್ಮಾತ್ಮನಾದ ಯುಧಿಷ್ಠಿರನು ಯುವರಾಜನಾಗಿ ಕೂತಿದ್ದಾನೆ. ಅವನ ಇಬ್ಬರು ತಮ್ಮಂದಿರು ದಂಡಯಾತ್ರೆ ಮಾಡಿ ಎಲ್ಲ ಬೊಕ್ಕಸಕ್ಕೆ ತಂದು ಸುರಿತಾ ಇದ್ದಾರೆ. ಅಂದರೆ ಒಳ್ಳೆ ಧರ್ಮ ಬುದ್ಧಿಯಲ್ಲಿ ಹೋಗುವಂಥವರು ಪಾಂಡವರು ಎಲ್ಲ ಒಳ್ಳೆಯವರು, ಪ್ರಜೆಗಳು ಸಂತೋಷದಲ್ಲಿದ್ದಾರೆ. ಎಲ್ಲರೂ ಸಂತೋಷವಾಗಿರುವಾಗ ನೀನು ಈ ರೀತಿ ಬಂದು ಮಾತಾಡುವಂಥದ್ದುಂಟಲ್ಲ, ನ ಅನುಗುಣಂ. ಒಂದು ಧರ್ಮ ಪ್ರಕಾರವಾಗಿ ಹೋಗುವಂತಹ ಒಂದು ದಾರಿಯಲ್ಲಿ ನೀನಿಲ್ಲ. ನ ಅನುಗುಣಂ, ನೀನು ನಮ್ಮ ಹಿಂದೆ ಬರ್ತಾ ಇಲ್ಲ, ನೀನು ಬೇರೆಯೇ ಮಾತಾಡ್ತಿ, ಇದು ತುಂಬ ವಿರುದ್ಧವಾಗಿ ಮಾತಾಡ್ತಿ. ನ ಅನುಗುಣಂ ಅಂದರೆ ನೀನು ಮಾತಾಡುವುದು ಸರಿಯಿಲ್ಲ. ಮಾವನ ಹೇಳ್ತಾನೆ ಕೋನಾಮ. ಕೋನಾಮ ಅಂದರೆ ಅಂಥವ್ರು ಯಾರಿದ್ದಾರೆ? ಕೋನಾಮ ಪಾಂಡುತನಯೇಶು ಗುಣೋತ್ತಮೇಶು ಪ್ರೀತಿಂ ನಯಾತಿ. ಪಾಂಡುತನಯೇಶು ಅಂತೇಳಿದರೆ ಪಾಂಡುವಿನ ಮಕ್ಕಳು ಪಾಂಡವರು 5 ಜನ. ಗುಣೋತ್ತಮೇಶು ಗುಣದಲ್ಲಿ ಅತೀ ಉತ್ತಮರು ಅಂತೇಳಿದರೆ ಧೃತರಾಷ್ಟ್ರ ಪಕ್ಕ ಚೇಂಜ್ ಆಗೋದಿಲ್ಲ ನೋಡಿ. ಆಮೇಲೆ ಚೇಂಜ್ ಆದವ ಮತ್ತು ಈ ಕಡೆ ಚೇಂಜ್ ಆಗೋದಿಲ್ಲವ. ಒಂದು ಸಲಿಗೆ ಚೇಂಜ್ ಆಗಲಿಕ್ಕೆ ಸುಮಾರು ಟೈಮ್ ತಗೊಳ್ತಾನೆ. ಮಗನಿಗೆ ಬುದ್ಧಿ ಹೇಳ್ತಾನವ. ಗುಣೋತ್ತಮೇಶು ಅಂತೇಳಿದರೆ ಅವರ ಗುಣ ಎಷ್ಟು ಒಳ್ಳೆ ಗುಣ ಅಂಥೇಳಿದರೆ ನೀನು ಮಾತಾಡೋದು ಎಲ್ಲ ನೀನು ಕೆಟ್ಟ ಮಾತಾಡ್ತಾ ಇದ್ದಿ, ನೀನು ಒಳ್ಳೆಯದಲ್ಲ, ಇದು ಶ್ರೇಯಸ್ಕರ ಅಲ್ಲ, ನೀನು ಏನು ಕುಟುಂಬಕ್ಕೆ ಕಳಂಕ ತರುವಂಥ ಮಾತಾಡ್ತಾ ಇದ್ದಿ ಅಂತ ದುರ್ಯೋಧನನಿಗೆ ಏನು ಒಂದು ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ. ಯಾಕಂದರೆ ಅವರು ಗುಣೋತ್ತಮರು. ಯಾರು? ಪಾಂಡವರು ಅಂತ ಹೇಳಿದರೆ ನಿನ್ನಲ್ಲಿ ಒಂದು ಚೂರು ಅಂಥ ಗುಣ ಇಲ್ಲಲ್ಲಪ್ಪ, ನೀನು ಹೇಗೆ ಹುಟ್ಟಿದಿ ನನ್ನ ಹೊಟ್ಟೆಯಲ್ಲಿ ಅಂತ ಅದರ ಅರ್ಥ. ಸೊ ಗುಣೋತ್ತಮೇಶು ಅಂಥ ಗುಣದಿಂದ ಭರಿತರಾಗಿರುವಂಥ ಪಾಂಡುಪುತ್ರರು, ಧರ್ಮ ಪ್ರಕಾರ ನಡೆಯುವವರು, ಎಷ್ಟು ಗೌರವ ಕೊಡ್ತಾರೆ ಹಿರಿಯರಿಗೆ, ಆಮೇಲೆ ದೇವರಿಗೆ, ಎಲ್ಲ ಪ್ರತಿಯೊಂದು ಸರಿಯಾಗಿದೆ. ಆಮೇಲೆ ಎಷ್ಟು ಅವರ ತಮ್ಮಂದಿರು ಎಷ್ಟು ಪರಾಕ್ರಮಿಗಳು, ಯಾವ ರೀತಿಯಲ್ಲಿ ನೋಡಿದರೂ ಅವರು ಗುಣೋತ್ತಮರು. ಕೋನಾಮ ಅಂಥವ್ರು ಯಾರಿದ್ದಾರೆ? ಪ್ರೀತಿಂ ನಾಯಾತಿ. ಪಾಂಡುತನಯೇಶು ಪಾಂಡವರಲ್ಲಿ ಅಂಥ ಗುಣ ತುಂಬಿದವರಲ್ಲಿ ಪ್ರೀತಿಂ ನಾಯಾತಿ, ಪ್ರೀತಿ ಬಾರದೇ ಇರುವವರು. ಪ್ರೀತಿಂ ಯಾತಿ ಅಂದರೆ ಪ್ರೀತಿ ಹೋಗುವುದು ಅಂತ ಹೇಳಿದ್ರೆ ಏನು? ಪ್ರೀತಿಯಿಂದ ಅವರನ್ನು ಮಾತಾಡಿಸುವಂಥದ್ದು. ನ ಅಂತ ಹೇಳಿದ್ದಾರೆ ಯಾರಿಗೆ ಪ್ರೀತಿ ಬರುವುದಿಲ್ಲ ಅಂತ. ಕೋನಾಮ ಪ್ರೀತಿಂ ನ ಪ್ರೀತಿಂ ನಾಯಾತಿ, ಅವರ ಮೇಲೆ ಪ್ರೀತಿಯನ್ನು ಮಾಡದಿರುವವರು ಯಾರಿದ್ದಾರೆ? ಭೀಷ್ಮಾಚಾರ್ಯನ ಕೇಳಿದರೆ ಹೇಳ್ತಾರೆ, ಅಯ್ಯೋ ಪಾಂಡವರ ಎಷ್ಟು ಒಳ್ಳೆಯದಪ್ಪ, ನಮ್ಮದು ಏನು ಪುಣ್ಯ ಅಂತ ಹೇಳ್ತಾರೆ. ವಿದುರನನ್ನು ಕೇಳು, ಹಾಗೆ ಹೇಳ್ತಾರೆ. ಆಮೇಲೆ ಕೃಪಾಚಾರ್ಯನ ಕೇಳು, ಹಾಗೆ ಹೇಳ್ತಾರೆ. ದ್ರೋಣಾಚಾರ್ಯರನ್ನು ಕೇಳು, ಹಾಗೆ ಹೇಳ್ತಾರೆ. ಇಡೀ ರಾಜ್ಯದ ದೇಶದ ಪ್ರಜೆಗಳನ್ನು ಕೇಳು, ಪ್ರತಿಯೊಬ್ಬರು ಸಂತೋಷವೇ ಸಂತೋಷ. ಅಯ್ಯೋ ಯುಧಿಷ್ಠಿರ ಎಷ್ಟು ಒಳ್ಳೆಯವ, ಆ ಭೀಮಾರ್ಜುನರು ಏನು ಕೀರ್ತಿ ತಂದು ಕೊಟ್ಟರು ನಮ್ಮ ದೇಶಕ್ಕೆ ಅಂತ ಹೇಳ್ತಾರೆ. ಕೋನಾಮ ಪಾಂಡುತನಯೇಶು ಪಾಂಡವರಲ್ಲಿ ಗುಣೋತ್ತಮೇಶು ಗುಣದಿಂದ ಭರಿತರಾಗಿದ್ದಾರೆ ಅಂಥ ಪಾಂಡವರಲ್ಲಿ ಕೋನಾಮ ಪ್ರೀತಿಂ ನಾಯಾತಿ, ಯಾರಿದ್ದಾರೆ ಅಂಥವರು ಪ್ರೀತಿಂ ನಾಯಾತಿ, ಅವರ ಮೇಲೆ ಪ್ರೀತಿ ಮಾಡದವರು ಯಾರಿದ್ದಾರೆ ಅಂತ ಹೇಳಿದರೆ ಎಲ್ಲರೂ ಪಾಂಡವರನ್ನು ಪ್ರೀತಿಸುವವರೇ ಅಂತ ಅರ್ಥ. ಅದಲ್ಲದೆ ನಿಜವೀರ್ಯ ಭವೋಚ್ಚಯೇಶು, ನಿಜವೀರ್ಯ ಭವ, ನಿಜ ವೀರ್ಯ, ವೀರ್ಯ ಅಂತ ಹೇಳಿದರೆ ಪರಾಕ್ರಮ ಶೌರ್ಯ, ನಿಜ ಅಂದರೆ ತಮ್ಮ ಪರಾಕ್ರಮದಿಂದ ಭವ ಉಚ್ಚಯೇಶು, ಅವರೂ ಸಮೃದ್ಧಿ, ಅವರೂ ಕೀರ್ತಿ ಹೊಂದಿದ್ದಾರೆ. ಎಷ್ಟು ಒಳ್ಳೆಯವರು ಅಂತ ಎಲ್ರಿಗೂ ಸಂತೋಷ ತಂದಿಟ್ಟಿದ್ದಾರೆ. ಅದಲ್ಲದೆ ದಂಡಯಾತ್ರೆ ಮಾಡಿ ಏನು ಕಪ್ಪ ಧನಕನಕಗಳನ್ನು ಸ್ವೀಕರಿಸಿ ತಂದು ಬೊಕ್ಕಸಕ್ಕೆ ಸುರಿತಾರೆ. ಉಚ್ಚಯ ಅಂದರೆ ಸಮೃದ್ಧಿ, ಅವರೂ ಒಂದು ಸುಖ ಸಮೃದ್ಧಿಯಲ್ಲಿದ್ದಾರೆ. ನನ್ನ ಬೊಕ್ಕಸ ಏನಿದೆ ಖಜಾನೆ ಅದು ತುಳುಕುತ್ತಾ ಇದೆ, ಅವರು ತಂದು ಹಾಕಿದ್ದು ಅಂತೇಳಿದರೆ ಯಾರ್ದು ಪರಾಕ್ರಮ? ನಿಜ ವೀರ್ಯ, ಅವರ ಪರಾಕ್ರಮ.
ಅವರ ಪರಾಕ್ರಮ ದಂಡಯಾತ್ರೆ ಮಾಡಿ ಭೀಮ ಮತ್ತು ಅರ್ಜುನ ವೀರ್ಯ ಅವರ ಪರಾಕ್ರಮ ತೋರಿಸಿ ಭವ ಅಂದರೆ ಹುಟ್ಟಿಸಿದ್ದಾರೆ ಅಂತೇಳಿದರೆ ತಂದು ತುಂಬಿಸಿದ್ದಾರೆ. ಉಚ್ಚಯೇಶು, ಉಚ್ಚಯ ಅಂತೇಳಿದರೆ ಸಮೃದ್ಧಿಯೋ ಸಮೃದ್ಧಿ, ಏನು ಧನ ಕನಕ ಕಪ್ಪ ಕಾಣಿಕೆ ತಂದು ನನ್ನ ಬೊಕ್ಕಸ ತುಂಬಿ ತುಳುಕ್ತಾ ಇದೆ. ಯಾರಿಂದ? ಅವರಿಂದ ಅಂಥೇಳಿದರೆ ಯಾವ ರೀತಿಯಲ್ಲಿ ನೋಡಿದರೂ ದುರ್ಯೋಧನ ಹೇಳ್ತಾನೆ, ಯಾವ ರೀತಿಯಲ್ಲಿ ನೋಡಿದರೂ ಯುಧಿಷ್ಠಿರನನ್ನು ಕೂರಿಸಬಾರದಿತ್ತು ಅಂತ. ಧೃತರಾಷ್ಟ್ರ ಹೇಳ್ತಾನೆ, ಯಾವ ರೀತಿಯಿಂದ ನೋಡಿದರೂ ಅವ್ರಿಗಿಂತ ಒಳ್ಳೆಯವರು ಇನ್ನು ಯಾರೂ ಇಲ್ಲ. ಅಂದರೆ ಈ ದೇಶದ ಹಿತವನ್ನು ಬಯಸುವ ಎಲ್ಲ ಪ್ರಜೆಗಳು ಕೂಡ ಬಹಳ ಸಂತೋಷದಿಂದಿದ್ದಾರೆ. ನೀನು ಎಲ್ಲಿಂದ ಹುಟ್ಟಿದಿ? ದೇಶದ ಹಿತವನ್ನು ಬಯಸುವವನು ನೀನಲ್ಲ, ನೀನು ದೇಶದ ಅಹಿತವನ್ನು ಬಯಸುವಂಥ ಶತ್ರುವ ಹಾಗೆ ಮಾತಾಡ್ತಾ ಇದ್ದಿ ಅಂತ ಇದು ಮರ್ಮದ ಅರ್ಥ. ಅಂತೇಳಿದ್ರೆ ನೀನು ನಿನ್ನನ್ನು ತಿದ್ದಿಕೋ, ತಪ್ಪು, ಇದು ಒಳ್ಳೆಯದಲ್ಲ ಅಂತ ಯಾರು? ಧೃತರಾಷ್ಟ್ರ ಬುದ್ಧಿ ಹೇಳ್ತಾ ಇದ್ದಾನೆ ಮಗನಿಗೆ. ಸೊ ಮಗ ಈ 9ನೇ ಶ್ಲೋಕಕ್ಕೆ ಇವರೇನು ಹೇಳ್ತಾರೆ ನೋಡು, ಪ್ರಭಂಜನಾಚಾರ್ಯರು. ಏವಂ ಸ್ವಪುತ್ರ ವಚನಂ, ಇಂತಹ ತನ್ನ ಪುತ್ರನ ಮಾತನ್ನು ಸ್ವಪುತ್ರ ವಚನಂ, ಸ್ವಪುತ್ರ ತನ್ನ ಪುತ್ರ ವಚನಂ ಅಂದರೆ ಮಾತು, ತನ್ನ ಪುತ್ರನ ಮಾತನ್ನು ನಿಶಮ್ಯ ಕೇಳಿ. ರಾಜ ಪ್ರೋವಾಚ, ರಾಜನು ನುಡಿದ ಅಂದರೆ ರಾಜನಾದ ಧೃತರಾಷ್ಟ್ರನು ನುಡಿದ. ನಿನ್ನ ಮನಸ್ಸು ಈ ರೀತಿ ಆಲೋಚಿಸುವುದು ತರವಲ್ಲ. ತೇ ಮನಃ ಏತತ್, ನೀನು ಇದೆಲ್ಲ ಮಾತಾಡಿದ್ಯಲ್ಲ, ಅಹೋ ಅಂದರೆ ಏನು ಮಾತಾಡಿದ್ಯಪ್ಪ, ನ ಅನುಗುಣಂ, ಇದು ಸರಿ ಇಲ್ಲ. ನೀನು ಮಾತಾಡಿದ್ದು ಎಲ್ಲ ಸರಿಯಾಗಿ ಹೋಗ್ತಾ ಇದೆ, ನೀನು ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಿ. ನ ಅನುಗುಣಂ. ಆಮೇಲೆ ಹೇಳ್ತಾನೆ ಏನು, ಉತ್ತಮ ಗುಣಶಾಲಿಗಳಾಗಿದ್ದಾರೆ ಪಾಂಡವರು, ಗುಣೋತ್ತಮೇಶು, ಸ್ವಂತ ಸಾಮರ್ಥ್ಯದಿಂದ ಅಭಿವೃದ್ಧಿ ಹೊಂದಿದ್ದಾರೆ. ನಿಜ ವೀರ್ಯ ಭವ ಉಚ್ಚಯ. ಉಚ್ಚಯ ಅಂತೇಳಿದ್ರೆ ತಂದು ರಾಶಿ ಹಾಕುವಂಥದ್ದು. ಉಚ್ಚಯ ಅಂದರೆ ರಾಶಿ. ಏನು ರಾಶಿ? ಸಮೃದ್ಧಿಯ ರಾಶಿ. ನಿಜ ವೀರ್ಯ ಭವ, ತಮ್ಮ ಪರಾಕ್ರಮದಿಂದ ಹುಟ್ಟಿದ ಸಂಪತ್ತಿನ ರಾಶಿ ತಂದು ಹಾಕಿದ್ದಾರೆ, ಅಥವಾ ಸಂಪತ್ತಿನ ಅಧಿಪತಿಗಳಾಗಿದ್ದಾರೆ. ಇಡೀ ಪ್ರಜೆಗಳ ಅಭಿವೃದ್ಧಿ ಸಮೃದ್ಧಿಗೆ ಕಾರಣರಾಗಿದ್ದಾರೆ. ಅಂಥ ಗುಣಶಾಲಿಗಳು ನಿಜವೀರ್ಯ ಭವ ಉಚ್ಚಯೇಶು ಅಂಥ ಪಾಂಡವರು ಅಂತೇಳಿ ತಮ್ಮ ಪರಾಕ್ರಮದಿಂದ ಬೊಕ್ಕಸವನ್ನು ತುಂಬಿ ತುಳುಕುವಾಗೆ ಮಾಡಿದ ಪಾಂಡವರು, ಗುಣೋತ್ತಮೇಶು ಗುಣಭರಿತರಾದ ಪಾಂಡವರು, ಧರ್ಮ ಮಾರ್ಗದಲ್ಲಿ ಹೋಗುವಂಥ ಪಾಂಡವರು. ಪಾಂಡುತನಯ, ಯಾರನ್ನು ಸುಮ್ಮನೆ ಹಾಗೆಲ್ಲ ಹೇಳಬೇಡ, ಅವರ ಹೆಂಡತಿಯಿಂದ ಹುಟ್ಟಿದ್ದು ಅಂತ ಪಾಂಡುವಿನ ಮಕ್ಕಳವರು. ಪಾಂಡುತನಯೇಶು, ಅವರ ಮೇಲೆ ಕೋನಾಮ ಪ್ರೀತಿಂ ನಾಯಾತಿ, ಆ ಪಾಂಡವರ ಬಗ್ಗೆ ಯಾರು ತಾನೇ ಪ್ರೀತಿಯನ್ನು ಹೊಂದದೇ ಇರುವವರು. ಕೋನಾಮ ಅಂಥವ್ರು ಯಾರು? ಪ್ರೀತಿಂ ನಾಯಾತಿ, ಅವರನ್ನು ಪ್ರೀತಿ ಮಾಡದವರು ಯಾರಿದ್ದಾರೆ ಅಂತೇಳಿದರೆ, ಯಾರನ್ನೇ ಕೇಳಿದರೂ ಎಲ್ಲರೂ ಪಾಂಡವರನ್ನು ಅಷ್ಟು ಸಂತೋಷ, ಪಾಂಡವರ ಅಂತೇಳಿದರೆ ಅಷ್ಟು ಪ್ರೀತಿ ಎಲ್ಲರಿಗೂ. ಅಂದರೆ ಅರಮನೆಯ ಒಳಗೂ ಅರಮನೆಯ ಹೊರಗೂ ಎಲ್ಲರಿಗೂ ಸಂತೋಷ ತಂದ ಇಂಥ ಧರ್ಮಾತ್ಮ ಪಾಂಡವರ ಬಗ್ಗೆ ನೀನು ಈ ರೀತಿ ಮಾತಾಡ್ತೀಯಲ್ಲ, ನೀನು ನನ್ನ ಮಗನ ನೀನು. ಧೃತರಾಷ್ಟ್ರ ದುರ್ಯೋಧನನ ವಿಚಾರವನ್ನು ಒಪ್ಪಲಿಲ್ಲ, ನುಡಿದ ಪಾಂಡವರ ಬಗ್ಗೆ ನಾನೇನು ಪಕ್ಷಪಾತ ಧೋರಣೆ ಮಾಡಲಿಲ್ಲ. ನಾನು ಸುಮ್ಮನೆ ಯುಧಿಷ್ಠಿರನನ್ನು ಯುವರಾಜನಾಗಿ, ನನಗೇನು ಯುವರಾಜ ಅಂತ ಯುಧಿಷ್ಠಿರ ಏನು ನನಗೆ ಸ್ಪೆಷಲು? ಏನು ಸ್ಪೆಷಲ್ ಇಲ್ಲ. ಅವರ ಅರ್ಹತೆಯನ್ನು ಗಮನಿಸಿ ನಾನು ಅವನಿಗೆ ಯುವರಾಜನನ್ನಾಗಿ ಮಾಡಿದ್ದು. ಎಲ್ಲ ರೀತಿಯಲ್ಲಿ ನೋಡಿದರೂ ಅವನಿಗೆ ಅರ್ಹತೆ ಇರುವುದು. ನೀನು ಹೇಳುವಂಥದ್ದು ಏನು ಕತೆ ಕಟ್ಟಿಕೊಂಡು ಮಾತಾಡ್ತೀಯೋ ಭಾಳ ತಪ್ಪು ಮಾತಾಡ್ತೀ. ದುರ್ಯೋಧನನ ವಿಚಾರ ಸರಿಯಾದ ಹಾದಿಯಲ್ಲಿ ಸಾಗಿಲ್ಲ. ನ ಅನುಗುಣಂ ಏತತ್ ಅಹೋ ತೇ ಮನಃ, ನಿನ್ನ ಮನಸ್ಸು ನೀನು ಮಾತಾಡಿದ್ದು ಏತತ್ ಅಹೋ, ಅಯ್ಯೋ ಇಂಥದ್ದೆಲ್ಲ ಮಾತಾಡಿಬಿಟ್ಟಿಯಲ್ಲ. ನ ಅನುಗುಣಂ, ಸರಿ ಇಲ್ಲ ಇದು. ಸೊ ಅಂತ ಹೇಳಿ ಎಚ್ಚರಿಸ್ತಾನೆ. ಕೌರವರದ್ದು ಅವರ ಸಹಜ ಸ್ವಭಾವಕ್ಕೆ ಅನುಗುಣವಾದ ಆ ಕಳಿಂಕ ಏನು ಹೇಳಿಕೊಟ್ಟಿದ್ದಾನೋ, ಒಡಕು ನೀತಿ, ದುರ್ನೀತಿ, ನಾಸ್ತಿಕ್ಯ ನೀತಿ ಅಂತ ಆ ನೀತಿಯ ಕುತ್ಸಿತ ತಮ ಅಂತ ಹೇಳ್ತಾರೆ. ಏನಂದರೂ ಎಷ್ಟು ಬಹಳ ಕೆಟ್ಟ 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 ನೀತಿ ಅದು.
ಅಂಥ ನೀತಿ ಏನು ಇದೇ ಮಾತಾಡಿಸ್ತದಷ್ಟೇ. ಏನು ದುರ್ಯೋಧನ ಮಾತಾಡಿದ್ನೋ ಕರೆಕ್ಟು ಗೊತ್ತಾಗ್ತದೆ, ಏನು ಪಾಠ ಮಾಡಿದ್ದಾನೆ ಕಳಿಂಕ ಅಂತ. ಸೊ ಪಾಂಡವರದ್ದು ಅದು ಕೌರವರದ್ದು ಆ ಥರ ಆದರೆ, ಪಾಂಡವರದ್ದು ಅವರ ಸಹಜ ಸ್ವಭಾವದಿಂದ ಎಲ್ಲ ಹಿರಿಯರಿಗೂ ದೇವರಿಗೂ ಎಲ್ಲ ಗೌರವ ಭಕ್ತಿಯಿಂದ, ಆಮೇಲೆ ಧರ್ಮಬುದ್ಧಿಯಿಂದ, ಅಂದರೆ ಈ ರೀತಿ, ಅಂದರೆ ಅವರ ಸ್ವಭಾವವೇ ಒಳ್ಳೆ ಸ್ವಭಾವ. ಆದ್ದರಿಂದ ಅವರಿಗೆ ಏನು ಹೋದಲ್ಲೆಲ್ಲ ವಿಜಯ ಸಿಗ್ತಾ ಇದೆ, ಹೋದಲ್ಲೆಲ್ಲ ಕೀರ್ತಿ ಸಿಗ್ತಾ ಇದೆ, ಅಂದರೆ ಭಗವಂತ ಕೃಷ್ಣನ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದಾರೆ. ಸೊ ಆದ್ದರಿಂದ ಧೃತರಾಷ್ಟ್ರ ಹೇಳ್ತಾನೆ, ದುರ್ಯೋಧನ ನೀನು ಹೇಳಿದ್ದು ಸರಿ ಇಲ್ಲ ಅಂತ ಹೇಳ್ತಾನೆ. ಸೊ ಅಲ್ಲಿಗೆ ಇವತ್ತಿನ ಇದನ್ನು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.